ತ್ರಿನೇತ್ರ. ಮನಸ್ಸಿಗೆ ಒಂದರ ನಂತರ ಮತ್ತೊಂದು ಆಲೋಚನೆಗಳು ಬರ್ತಾ ಇರುತ್ತೆ. ಅದರಲ್ಲೂ ಧ್ಯಾನಕ್ಕೆ ಕುಳಿತಾಗ ಇನ್ನೂ ಹೆಚ್ಚು. ಪೂಜೆ, ಅಭಿಷೇಕ ಹೀಗೆ ಏನು ಮಾಡಿದರೂ ಮೊದಲು ಬರುವುದು ಆಲೋಚನೆಯೇ. ಅವುಗಳು ನಿಂತಾಗ ತ್ರಿಲೋಚನನು ಬರುವನು. ಭ್ರೂ ಮಧ್ಯೆ ಇರುವುದು ಮೂರನೆಯ ಕಣ್ಣು. ಅದು ಶಿವನಿಗೆ ತೆರೆದುಕೊಂಡಿರುತ್ತೆ. ಅದು ನಮಗೂ ಇದೆ, ಆದರೆ ಮುಚ್ಚಿಕೊಂಡಿರುತ್ತೆ. ಶಿವನು ಯಾವಾಗಲೂ ಅಧ್ಯಾತ್ಮ ಸಾಧನೆಯಲ್ಲಿರೋದ್ರಿಂದ ತೆರೆದುಕೊಂಡಿರುತ್ತೆ. ನಮ್ಮಲ್ಲಿ ಅದಿಲ್ಲದೆ ಇರೋದರಿಂದ ಮುಚ್ಚಿರುತ್ತದೆ. ಶಿವನ ಕಣ್ಣು ಉದ್ದವಾಗಿರುತ್ತೆ, ನಮ್ಮದು ಅಡ್ಡವಾಗಿರೋದ್ರಿಂದ ಎಲ್ಲವೂ ಅಡ್ಡವಾಗಿರುತ್ತದೆ. ಮಾತುಗಳಲ್ಲಿಯೂ ಅಡ್ಡ ಬರಬೇಡ, ಅಡ್ಡ ನಿಲ್ಲಬೇಡ, ಅಡ್ಡ ಮಾತಾಡಬೇಡ ಹೀಗೆ ಬಳಸುತ್ತೇವೆ. ಒಂದು ಕಡೆ ನಿಂತ್ಕೋ, ಸ್ಥಿರವಾಗಿ ನಿಂತನೋ ಅಂತ ಅಂತೇವೆ. ಆದ್ದರಿಂದ ನಮಗೂ ಸಹ ಮೂರನೇ ಕಣ್ಣು ತೆರೆದುಕೊಳ್ಬೇಕಾದ್ರೆ ಆ ಪರಶಿವನನ್ನೇ ಧ್ಯಾನಿಸಬೇಕು. ಆಗ ಜ್ಞಾನನೇತ್ರವು ತೆರೆದುಕೊಳ್ಳುತ್ತೆ, ಅಜ್ಞಾನವು ದೂರವಾಗತ್ತೆ. ಅದು ಇರುವುದು ಆಜ್ಞಾಚಕ್ರದಲ್ಲಿ. ಈ ಪ್ರಪಂಚವೆಲ್ಲವೂ ಸಂಪತ್ತಿನಿಂದ ಕೂಡಿರಬೇಕು. ಭಕ್ತಿಯೂ ಇರಬೇಕು. ಸಂಗೀತ, ಸಾಹಿತ್ಯವನ್ನು ಪ್ರೋತ್ಸಾಹಿಸಬೇಕು. ಸಾಧುಗಳು ಅಂತಂದರೆ ಸಜ್ಜನರು ಸಮಾಜದಲ್ಲಿ ಧೈರ್ಯದಿಂದ ಓಡಾಡುವಂತೆ ಆಗಬೇಕು. ಸ್ವಾಮಿ ಚೌಡೇಶ್ವರನ ಕೃಪೆಯಿಂದ ಮಾತ್ರ ಇದೆಲ್ಲವೂ ಸಾಧ್ಯ.